ನಿಮ್ಮಲ್ಲಿ ಹೆಚ್ಚಿನವನು ಏನಾಗ್ಬೇಕಂತೆ? ಚಿಕ್ಕವನಂತ ಆಗ್ಬೇಕು. ಒಂದ್ಸರಿ ಹೇಳೋಣ. ನಿಮ್ಮಲ್ಲಿ ಹೆಚ್ಚಿನವನು ಏನಾಗಬೇಕು? ನಾನು ಏನಂತ ಆಗ್ಬೇಕು? ಇದು 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 ದೇವರ ವಾಕ್ಯ ನುಡಿಯೋ ಮಾತುಗಳು. ಲೋಕದಲ್ಲಿ ಜನ ಎಲ್ಲರೂ ಚಿಕ್ಕವರಾಗಕ್ಕೆ ಇಷ್ಟಪಡಲ್ಲ, ದೊಡ್ಡವರಾಗಲಿಕ್ಕೆ ಇಷ್ಟಪಡ್ತಾರೆ. ಆದರೆ ನಮ್ಮ ಯೇಸು ದೊಡ್ಡವನಾಗಿದ್ದರೂ ಅವನು ಇನ್ನೂ ದೊಡ್ಡವನಾಗೋಕೆ, ನಮ್ಮ ಯೇಸು ದೊಡ್ಡವನಾಗಿದ್ದರೂ ಇನ್ನೂ ದೊಡ್ಡವನಾಗೋದಕ್ಕೆ ಚಿಕ್ಕವನಾಗಿ ಬಂದರು. ಹಲ್ಲೆಲೂಯಾ. ಎಷ್ಟು ಚಿಕ್ಕವರಾದರೂ ನಮ್ಮ ಯೇಸು ಅಂತ ಹೇಳಿದ್ರೆ, ಪ್ರಿಯರೇ, ಪರಲೋಕ ಬಿಟ್ಟು ಈ ಲೋಕಕ್ಕೆ ಬಂದರು. ನಮಗೆ ಚಿಕ್ಕವರಾಗಕ್ಕೆ ಇಷ್ಟನೇ ಇಲ್ಲ. ದೇವರ ಸೇವೆ ಮಾಡಲಿಕ್ಕೆ ಮನಸ್ಸಿದ್ದವರು ಮೊದಲು ಚಿಕ್ಕವರಾಗೋದನ್ನು ಕಲಿವೆ. ನಾವೇನಾಗಬೇಕು? ಇದು ನಿಜವಾಗಿ ನನಗೆ ಭಾಳ ಕಷ್ಟ ಇತ್ತು. ನಾನು ಸೇವೆಗೆ ಬಂದ ಮೇಲೆ ಅವ್ರಿಗಿಂತ ನಾನು ಏನು ಕಮ್ಮಿ ಇಲ್ಲ. ನಾನು ಎಲ್ಲರಿಗಿಂತ ನಾನು ಅವ್ರಿಗಿಂತ ಚೆನ್ನಾಗಿ ಹಾಡ್ತೇನೆ, ಅವ್ರಿಗಿಂತ ಚೆನ್ನಾಗಿ ಪ್ರಸಂಗ ಮಾಡ್ತೇನೆ, ಅವ್ರಿಗಿಂತ ಚೆನ್ನಾಗಿ ನನ್ನ ಹತ್ರ ಟ್ಯಾಲೆಂಟ್ ಇದೆ. ಇದೆಲ್ಲ ನನಗಿಂತ ಕೋಟ್ಯಾಂತರ ಪಟ್ಟು ಹೆಚ್ಚು ಯೇಸು ಸ್ವಾಮಿಯಲ್ಲಿದೆ. ಆಮೆನ್. ಯೇಸು ಸ್ವಾಮಿ ಎಲ್ಲರಿಗೂ ತಲಾಂತು ಕೊಟ್ಟ ಯೇಸು ಸ್ವಾಮಿಗೇ ಎಷ್ಟೊಂದು ತಲಾಂತುಗಳಿದೆ. ಎಲ್ಲ ವರಗಳನ್ನು ಕೊಡೋ ದೇವರು. ಅವರು ದೊಡ್ಡವರು ಏನಾದ್ರಂತೆ? ಚಿಕ್ಕವರಾದರು. ಎಂದೂ ಮರಿಬೇಡ್ರಿ, ನಾನು ಮರಿಬಾರ್ದು. ಏನಂತ ಹೇಳಿದ್ರೆ, ನಾವು ಮೊದಲೇನಾಗಬೇಕು? ಚಿಕ್ಕವರಾಗಬೇಕು. ಬೇರೆಯವರ ದೃಷ್ಟಿಯಲ್ಲಿ ನಾವು ಚಿಕ್ಕವರಾಗಬೇಕು. ಯಾವಾಗ ನಾವು ಹಾಗೆ ಆಗ್ತೀವೋ ಆವಾಗ ಸೇವಕ. ನಾವು ಸೇವಕರು, ನಾವು ನಾಯಕರು ಅಲ್ಲ. ಅವಳೇನು, ಇವನೇನು, ಅವರೇನು, ಈ ಭಾವನೆ ನಮ್ಮಲ್ಲಿ ಇರಬಾರ್ದು. ಆಮೆನ್. ಓಕೆ, ಅದಕ್ಕೆ ಕಳೆದ ವಾರ ನಾವು ದೀನತೆ ಬಗ್ಗೆ ನಾವು ನೋಡಿಕೊಂಡು, ಓಕೆ, ಯೇಸು ಸ್ವಾಮಿ ಯೂದ ಕುಲದ ಸಿಂಹ. ಯೂದ ಕುಲದ ಸಿಂಹ. ಸಿಂಹ ಏನು ಅಲ್ಲ, ಸಿಂಹ ಯಾರು? ಕಾಡಿನ ರಾಜ. ಸಿಂಹ ಯಾರು? ರಾಜ. ಯೇಸು ಸ್ವಾಮಿ ಲೋಕಕ್ಕೆ ಬಂದು 33 ವರ್ಷಗಳಾದ ಮೇಲೆ ಅವರಿಗೆ ಅರಸ ಅಂತ ಕರೆದ್ರು. ಇಲ್ಲ, ಹುಟ್ಟೋಕಿನ ಮುಂಚೆನೆ ಅವ್ರೇನಂತೆ? ಒಬ್ಬ ಅರಸನು ಹುಟ್ಟುತ್ತಾನೆ. ಹಲ್ಲೆಲೂಯಾ. ಮೊದಲೇ ಅರಸ ಅವರು. ಯೇಸು ಮೊದಲೇ ಅರಸ ಆಗಿದ್ರು. ಈ ಅರಸ ಈ ಲೋಕಕ್ಕೆ ಬಂದ ಮೇಲೆ ಏನಾದರೂ ಪ್ರಕಟಣೆ 4:7. ಪ್ರಕಟಣೆ 4:7 ದೇವ್ರ ವಾಕ್ಯ ಹೇಳ್ತದೆ. ಏನು ಹೇಳ್ತದೆ? 4 ಹಾಗೂ 7ನೇ ವಚನ. ಓಕೆ, 6ರಿಂದ. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು. ಮೊದಲನೇ ಜೀವಿ ಹೇಗಿತ್ತಂತೆ? ಇದು ಸುವಾರ್ತೆಯನ್ನು ಪ್ರಕಟಿಸುವಂಥ ಒಂದು ಚಿತ್ರಣ. ಸುವಾರ್ತೆ, ಯೇಸು ಇಲ್ಲದೆ ಸುವಾರ್ತೆ ಇಲ್ಲ. ಹಾಗಾದರೆ ಯೇಸುವನ್ನೇ ಪ್ರಕಟಿಸುವಂಥ ಒಂದು ಚಿತ್ರಣ. ಅವ್ರ ಮುಖ ಹೇಗಿತ್ತಂತೆ? ಸಿಂಹದ ಹಾಗೆ, ಅಡವಿಯ ರಾಜ. ಎರಡನೇ ಜೀವಿಯು ಹೋರಿ ಅಂತಿತ್ತು. ಯೇಸು ಸ್ವಾಮಿ ಸಿಂಹ ಕೂಡ, ಹೋರಿಯೂ ಕೂಡ. ಹೋರಿನ ನೋಡಿದ್ದೀರಾ? ಭಾರ ಹೊತ್ಕೊಳ್ಳುತ್ತೆ ಹೋರಿ ಅಲ್ವಾ? ಹಾಗಾದರೆ ಹೋರಿಯನ್ನು ಎದಕ್ಕೆ ಉಪಯೋಗಿಸ್ತಾರೆ ಅಂದರೆ ಸೇವೆಗೆ, ಕೆಲಸಕ್ಕೆ ಉಪಯೋಗಿಸ್ತಾರೆ ಅಲ್ವಾ? ಹಾಗೇನೆ ಪ್ರಿಯ ಸಹೋದರ ಸಹೋದರಿ, ಸೇವಕ ಏನಂದರೆ ಹೋರಿಗೆ ಸಮಾನ. ಸೇವಕ ಯಾರಿಗೆ? ಹೋರಿಗೆ. ನೀವು ಸೇವೆ ಮಾಡಬೇಕಂತ ಹೇಳಿದ್ದೀರಲ್ಲ, ಚಿಕ್ಕವರಾಗಬೇಕು. ಕೇವಲ ನಾವು ಸಿಂಹದಂತಲ್ಲ, ಹೋರಿಯಂತೆ ಆಗಬೇಕು. ಆಮೆನ್. ಹಲ್ಲೆಲೂಯಾ. ಓಕೆ, ಸೇವಕ ಮೊದಲು ಏನು ಮಾಡ್ತಾನೆ? ಸೇವಕ. ಓಕೆ, ದೇವ್ರ ವಾಕ್ಯದಲ್ಲಿ ನಾವು ಅನೇಕರ ವಿಷಯದಲ್ಲಿ ನಾವು ನೋಡ್ತೇವೆ. ದೇವರು ಅವರಿಗೆ ಸೇವಕ ಅಂತ ಕರೆದ್ರು, ನಾಯಕ ಅಂತ ಕರೀಲಿಲ್ಲ. ಉದಾಹರಣೆಗಾಗಿ ಆದಿಕಾಂಡ 26-24 ಹೋಗೋಣ. 26-24.
ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಈಸಾಕನಲ್ಲಿಂದ ಹೊರಟು ಘಟ್ಟ ಹತ್ತಿ ಬೆರ್ಷೆಬಕ್ಕೆ ಬಂದನು. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ. ಯಾರ ನಿಮಿತ್ತ? ಅಬ್ರಹಾಮನಿಗೆ ಪ್ರವಾದಿ ಅಂತ ಹೆಸರಿದೆ. ಅದೇ ಸಮಯದಲ್ಲಿ ಅಬ್ರಹಾಮನನ್ನ ದೇವ್ರು ಏನು ಕರೀತಾರೆ ಅಂದರೆ, ಹಿ ಈಸ್ ಮೈ ಸರ್ವೆಂಟ್. ನಿಮ್ಮನ್ನು ದೇವರು ಎಂದಾದರೂ ಪದ್ಮ ನನ್ನ ಸೇವಕಳು ಅಂತ ಕರೆದಿದ್ದಾರ? ಎಲಿಜಬೆತ್ ನನ್ನ ಸೇವಕಳು, ಸುಪ್ರಿಯಾ ನನ್ನ ಸೇವಕಳು, ಡಾರ್ಕಸ್ ನನ್ನ ಸೇವಕಳು ಅಂತ ಕರೀತಾರ? ಯೋಚನೆ ಮಾಡಿ ನೋಡಿ. ದೇವರು ಯಾರಿಗೆ ಸೇವಕ ಅಂತ ಕರೀತಾರಂದ್ರೆ ಸೇವೆ ಮಾಡೋರಿಗೆ. ಸಿಂಪಲ್, ವೆರಿ ಸಿಂಪಲ್. ಇವತ್ತು ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಹಾಕ್ತಾ ಇದ್ದೀನಿ, ಏನಂತ ಹೇಳಿದ್ರೆ, ನಾನಲ್ಲ ದೇವರು, ನಾನು ಸೇವೆ ಮಾಡಬೇಕು. ನಾನೇನು ಮಾಡಬೇಕು? ಸೇವೆ ಮಾಡಲೇಬೇಕು. 75 ವರ್ಷಗಳಾದ ಮೇಲೆ ಕಷ್ಟಪಟ್ಟು ಕಾದಿದ್ದೀನಿ ಪಾಸ್ಟ್ರೆ. 70 ವರ್ಷ ಆದಮೇಲೆ ರಿಟೈರ್ ಆಗಿ ಫಂಡ್ಸ್ ಎಲ್ಲ ಬರುತ್ತೆ, ಪೆನ್ಷನ್ ಸ್ಟಾರ್ಟ್ ಆಗುತ್ತೆ, ಆವಾಗ ನಾನು ಸೇವೆ ಮಾಡಬೇಕಂತ ಯೋಚನೆ ಮಾಡಿದ್ದೀನಿ. ಅಲ್ಲ ರೀ, ದೇವರು ಇವಾಗ ಕಾಲು ಕೊಟ್ಟವರೇ, ಕೈ ಕೊಟ್ಟವರೇ. ದೇವರು ವಾಕ್ಯ ಹೇಳ್ತಿದೆ, ಯೌವನದಲ್ಲಿಯೇ ನೊಗ ಹೊರುವುದು ಮನುಷ್ಯನಿಗೆ ಲೇಸು. ಎಷ್ಟೋ ಲೇಸು. ಸೇವೆ ಮಾಡ್ರಿ ಇವಾಗ. ಓಕೆ, ಅನೇಕರು ನೀವು ಸೇವೆ ಮಾಡ್ತಾ ಇದ್ದೀರಿ ನಿಮಗೆ ತಿಳಿದ ರೀತಿಯಲ್ಲಿ. ನಾನು ಅನೇಕಲ್ಲಿಗೆ ಹೋದಾಗೆಲ್ಲ ನಮ್ಮ ಸಹೋದರಿ ಲಕ್ಷ್ಮಿ ಯಾರ್ಯಾರನ್ನೂ ಹಿಡ್ಕೊಂಡು ಬಂದಿರ್ತಾಳೆ, ಯಾರ್ಯಾರನ್ನೂ ಎತ್ಕೊಂಡು ಬಂದಿರ್ತಾಳೆ. ಏನಂದರೆ ಅವ್ರಿಗೆ ವಾಕ್ಯ ಹೇಳ್ತಾಳೆ. ನಮ್ಮವ್ರು ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ, ಸೇವೆ ಇಂಥ ಕೆಲವರಿಗೆ ಬಿಟ್ಟು ಕೊಟ್ಟಿದೆ, ನನಗೆ ಸಂಬಂಧ ಇಲ್ಲ. ನಮಗೇನು ಸಂಬಂಧ? ಆಶೀರ್ವಾದ ಮಾತ್ರ ಸಂಬಂಧ, ಸೇವೆ ನಮಗೆ ಸಂಬಂಧ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ಸೇವಕ ಅಂತ ದೇವರು ನಮಗೆ ಕರಿಬೇಕು ಅಂತ ಹೇಳಿದ್ರೆ ಸೇವೆ ಮಾಡಬೇಕು. ಸೇವೆ ಅಂದರೆ ಕೇವಲ ಪ್ರಸಂಗ ಮಾಡೋದಲ್ಲ. ಸೇವೆಯಲ್ಲಿ ನಾನಾ ವಿಧಗಳಿವೆ. ನೀವು ದೇವರಿಗೆ ಕೇಳ್ರಿ. ದೇವರಿಗೆ ಕೇಳೋ ವಿಷಯದಲ್ಲಿ ಭಾಳ ಎಚ್ಚರಿಕೆಯಿಂದಿರ್ಬೇಕು. ದೇವರಿಗೆ ಒಲ್ಲದ ಮನಸ್ಸಿನಿಂದ ಕೇಳಿದರೆ ಉತ್ತರ ಸಿಕ್ಕದೇ ಇಲ್ಲ. ಅವ್ರನ್ನ ಕಾಡಿಸ್ಬೇಕು, ಕೇಳಬೇಕು. ಏನಂದ್ರೆ, ದೇವ್ರೆ ನಾನು ಏನು ಸೇವೆ ಮಾಡಲಿ, ಎಲ್ಲಿ ಸೇವೆ ಮಾಡಲಿ, ಹೇಗೆ ಸೇವೆ ಮಾಡಲಿ ಅಂತ ನೀವು ಬಿಡದೆ ಅವ್ರನ್ನ ಕಾಡಿಸಿ ನೀವು ಕೇಳಿದರೆ, ಒಂದು ದಿವಸ ದೇವರು ಬರ್ತಾರೆ, ನಿಮಗೆ ಸೇವೆ ಕೊಡ್ತಾರೆ, ನಿಮ್ಮ ಲೈಫೇ ಚೇಂಜ್ ಆಗೋಗುತ್ತೆ. ಹಲ್ಲೆಲೂಯಾ. ಲೋಕ ಬೇರೆ ಕಾಣುತ್ತೆ, ಸ್ಥಿತಿಗತಿಗಳು ಬೇರೆ ಕಾಣ್ತವೆ, ಜನ ಬೇರೆ ಕಾಣ್ತಾರೆ, ಸಮಸ್ಯೆಗಳು ಬೇರೆಯಾಗಿ ಕಾಣ್ತವೆ. ಬಿಕಾಸ್ ಯು ಆರ್ ಕಾಲ್ಡ್ ಆಸ್ ದ ಸರ್ವೆಂಟ್ ಆಫ್ ದ ಮೋಸ್ಟ್ ಹೈ ಗಾಡ್. ಹಲ್ಲೆಲೂಯಾ. ಲೋಕದಲ್ಲಿ ನೀವು ಸೇವೆ ಮಾಡ್ತೀರಾ, ಲೋಕದಲ್ಲಿ ನೀವು ಸೇವಕರೇ. ಒಂದು ಶಾಲೆಯಲ್ಲಿ ನೀವು ಟೀಚರ್ ಆಗಿ ಕೆಲಸ ಮಾಡ್ತೀರಿ, ಸೇವೆ ಮಾಡ್ತಾ ಇದ್ದೀರಿ. ಕಂಪನಿಯಲ್ಲಿ ಸೇವೆ ಮಾಡ್ತೀರಿ, ಆಸ್ಪತ್ರೆಯಲ್ಲಿ ಸೇವೆ ಮಾಡ್ತೀರಿ. ಪ್ರಿಯರೇ, ಈ ಲೋಕದಲ್ಲಿರುವಂಥ ಯಜಮಾನರುಗಳು ನಿಮಗೂ ಇರುವ ಸಂಬಂಧ, ಅವರಿಗೂ ನಿಮಗೂ ಇರುವಂಥ ಒಡನಾಟ ಬೇರೆನೆ. ಆ ದೇವರು ತನ್ನ ಸೇವಕ ಅಂತ ನಮಗೆ ಕರೀತಾರಲ್ಲ, ಈ ದೇವರು ಈ ಯಜಮಾನನಿಗೂ ನಮಗೂ ಇರುವ ಸಂಬಂಧ ಒಡನಾಟನೇ ಬೇರೆ. ಹಲ್ಲೆಲೂಯಾ. ಟೋಟಲಿ ಡಿಫ್ರೆಂಟ್. ಲೋಕದ ಯಜಮಾನರು ಬೇರೆ, ಪರಲೋಕದ ಯಜಮಾನ ಬೇರೆನೆ. ಹಲ್ಲೆಲೂಯಾ. Hallelujah. Oh, it's so beautiful. I'm so happy to call myself as a servant of the Most High God. ನಾನು ಸರ್ಕಾರಿ ಸೇವಕ ಅಲ್ಲ, ಸರ್ಕಾರದ ನೌಕರ ಅಲ್ಲ. ಏನು ಖುಷಿ ಸಿಗ್ತಾ ಕೆಲಸ, ಎಲ್ಲಿ? ಗೌರ್ಮೆಂಟ್ ನೌಕರಿ ಸಿಗ್ತು, ಲೈಫ್ ಸೆಟ್ಲ್ ಆಗಿಬಿಡ್ತು. ಯಾಕಂದ್ರೆ ಗೌರ್ಮೆಂಟ್ ನೌಕರಿ ಸಿಕ್ಕು 3 ತಿಂಗಳ ಕೆಲಸ ಮಾಡಿಬಿಟ್ರೆ ಸಾಕು, ಪೆನ್ಷನ್ ಸ್ಟಾರ್ಟ್. ಓಕೆ, ನಿಮ್ಗೆ ಮತ್ತೇನು ಸಿಗುತ್ತೆ? ನಮಗೆ ಮನೆ ಸಿಗುತ್ತೆ, ನಮಗೆ ಒಂದು ಗಾಡಿ ಸಿಗುತ್ತೆ, ಇದೆಲ್ಲ ಸಿಗುತ್ತೆ. ಯಾಕಂತ ಹೇಳಿದ್ರೆ ಯು ಆರ್ ಗವರ್ಮೆಂಟ್ ಸರ್ವೆಂಟ್. But I am the servant of the Most High God who made the whole heaven and earth. Hallelujah. ಪ್ರಿಯ ಸಹೋದರ ಸಹೋದರಿ, ವಿಮೋಚನ ಕಾಂಡಕ್ಕೆ ಹೋಗೋಣ.
ಅಲ್ಲಿ ಸಹ ದೇವರು ಹೇಳ್ತಾರೆ, ಒಬ್ಬನ ವಿಷಯದಲ್ಲಿ ಹೇಳ್ತಾರೆ, ಮೋಶೆ ವಿಷಯದಲ್ಲಿ 14 ಹಾಗೂ ವಚನ 31ರಲ್ಲಿ ದೇವರು ಹೇಳ್ತಾರೆ, ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ಯಾಕಂತ ಹೇಳಿದ್ರೆ ಮೋಶೆಯನ್ನ ದೇವರೇನು ಕರೀತಾರೆ ಅಂದರೆ ಮೈ ಸರ್ವೆಂಟ್. ಹಲ್ಲೆಲೂಯಾ. ನಾವು ಸರ್ಕಾರಿ ನೌಕರರು ಅಲ್ಲ, ದೇವರ ನೌಕರರು. ನನಗೆ ದೇವರ ಸೇವಕ ಅನ್ನಿಸ್ಕೊಳ್ಳೋದು ಬಹಳ ಇಷ್ಟ ಅಂತ ಎಷ್ಟು ಜನರಿಗೆ ಆಸೆ ಇದೆ? ಐ ಆಮ್ ಅ ಸರ್ವೆಂಟ್ ಆಫ್ ದಿ ಆಲ್ಮೈಟಿ ಗಾಡ್. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನಾವು ನೋಡ್ತೇವೆ 2 ಸಮುವೇಲ ಹಾಗೂ 7ನೇ ಅಧ್ಯಾಯ, 2 ಸಮುವೇಲ 7ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ, ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದದ್ದೇನೆಂದರೆ, ಇಲ್ಲಿ ನೋಡ್ರಿ ದೇವರು ಹೇಳ್ತಾ ಇದ್ದಾರೆ ದಾವೀದನ ಬಗ್ಗೆ ಏನು ಹೇಳ್ತಾರೆ? ಇವನು ಯಾರು? ನನ್ನ ಸೇವಕ, ನನ್ನ ಸೇವಕ. ಪ್ರಿಯರೇ, ನಮಗೆ ದೇವರು ಯು ಆರ್ ಮೈ ಸರ್ವೆಂಟ್ ಅಂತ ಅಷ್ಟು ಕರೆದ್ರೆ ನಮಗೆ ಸಾಕು. ನಮಗಿರೋ ಡೆಸಿಗ್ನೇಷನ್ ಏನು? ನಾವು ದೇವರ ಸೇವಕರು. ದೇವರ ಸೇವಕರು ಏನು ಮಾಡಬೇಕು ಅಂತ ಹೇಳಿದ್ರೆ ದೇವರಿಗೆ ಬುದ್ಧಿ ಹೇಳಬೇಕು. ಸೇವಕರು ಏನು ಮಾಡ್ತಾರೆ? ಈಗ ನಿಮ್ಮ ಮನೆಯಲ್ಲಿ ಒಬ್ಬರನ್ನ ಕೆಲಸದವಳನ್ನ ಇಟ್ಕೊಂಡಿದ್ದೀರಿ. ಅವಳು ಬಂದ ದಿವಸದಿಂದ, ಅಲ್ರಿ ಮೇಡಮ್ ಹಿಂಗೆ ಮಾಡ್ರಿ, ಇದನ್ನು ಮಾಡ್ರಿ, ಅದನ್ನು ಮಾಡ್ರಿ ಅಂತ ನಿಮ್ಮ ಮೇಲೆ ರುಬಾಬ್ ತೋರಿಸ್ತಾ ಇದ್ರೆ ಏನು ಹೇಳ್ತೀರಾ ನೀವು? ಬಾಗಿಲು ತೆರೆದಿದೆ, ಹೋಗು ಮತ್ತೆ ಈ ಕಡೆ ಬರಕ್ಕೆ ಹೋಗಬೇಡ ಅಂತ. ದೇವರು ನಮಗೆ ಹಾಗೆ ಮಾಡಿದ್ರೆ? ಪ್ರಿಯರೇ, ಸೇವಕನ ಕೆಲಸ ಏನಂತ ಹೇಳಿದ್ರೆ ಅವರು ಏನು ಹೇಳ್ತಾರೋ ಅದನ್ನು ಮಾಡೋದೇ ನಮ್ಮ ಕೆಲಸ. ಹಲ್ಲೆಲೂಯಾ. ಅವರು ಏನು ಹೇಳ್ತಾರೆ, ಅವರು ಕೊಡುವ ಆಜ್ಞೆಗಳನ್ನು ಪಾಲಿಸುವುದೇ ಸೇವಕನ ಕೆಲಸ. ಬಹಳ ಜನ ಹೆಚ್ಚಾದಂಥ ಸೇವಕರು ಅವರು ಹೇಳಿದ್ದನ್ನು ಮಾಡದೆ ಸೇವಕರಂತ ಅನಿಸ್ಕೊಂಡು ತಮಗೆ ಇಷ್ಟವಾದದ್ದನ್ನೇ ಮಾಡ್ತಾರೆ. ಇದು ದೇವರಿಗೆ ಮೆಚ್ಚುಗೆಯಾದದ್ದು ಅಲ್ಲ, ದೇವರ ಮನಸ್ಸಿಗೆ ನೋವು ತರ್ತದೆ. ನಾನು ಒಂದು ವೇಳೆ ದೇವರ ಸೇವಕನಾಗಿದ್ದರೆ ನಾನು ದೇವರ ಹತ್ರ ಕೇಳಬೇಕು, ನೀನೇನು ಹೇಳ್ತೀಯ? ದೇವರು ಅಬ್ರಾಮನಿಗೆ ಸೇವಕ ಅಂತ ಹೇಳಿದರು. ಅಬ್ರಾಮನಿಗೆ ದೇವರು ಹೇಳ್ತಾರೆ, ನಾನು ತೋರಿಸೋ ಸ್ಥಳಕ್ಕೆ ಹೋಗು. ಆದಿಕಾಂಡ 12ರಲ್ಲಿ ಅವ ದೇವರ ಆಜ್ಞೆ ಕೊಟ್ಟರು, ಆಜ್ಞೆ ತಕೊಂಡ ಹೋದ. ಮೋಶೆಗೆ ದೇವರು ಆಜ್ಞೆ ಕೊಟ್ಟರು, ನಾನು ಹೇಳಿದ್ದನ್ನು ಮಾಡು. ಮೋಶೆ ಹೇಳಿದ, ನಾನು ಕತ್ತಿ ತಗೊಂಡು ಹೋಗ್ತೀನಿ. ದೇವರು ಹೇಳಿದ್ರೆ ಕತ್ತಿ ಬೇಡ, ಕೋಲ್ ತಗೊಂಡು ಹೋಗು. ಏನು ತಗೊಂಡು ಹೋಗು? ಕೋಲ್ ತಗೊಂಡು ಹೋದ್ರು. ಹೋಗು. ಮೋಶೆ ಹೇಳ್ತಾನೆ ದೇವರಿಗೆ, ನಿನಗೆ ಗೊತ್ತಿಲ್ಲ ಸ್ವಾಮಿ, ಪರೋ ಅರಸನ ಸೈನ್ಯ ನೀನು ನೋಡಿಲ್ಲ, ಅವನಲ್ಲಿರೋ ರಥಗಳು ನಿನಗೆ ಗೊತ್ತಿಲ್ಲ, ಅವನಲ್ಲಿರೋ ಕತ್ತಿಗಳು ನಿನಗೆ ಗೊತ್ತಿಲ್ಲ, ಒಬ್ಬೊಬ್ಬವನು ಹೆಂಗಿದ್ದಾನೆ ನಿನಗೆ ಗೊತ್ತಿಲ್ಲ, ಕೋಲ್ ತಗೊಂಡು ಹೋಗೋದಾ? ದೇವ್ರಿಗೇನು ಬುದ್ಧಿ ಹೇಳಲಿಲ್ಲ. ದೇವರೇನು ಹೇಳಿದ್ರು ಅದನ್ನು ಮಾಡಿದ. ದಾವೀದನಿಗೆ ದೇವರು ಹೇಳಿದರು, ದಾವೀದನ ಏನಂದರೆ ಕುರುಬ, ಅವನು ಕುರಿಗಳ ಬಗ್ಗೆ ತಿಳ್ಕೊಂಡವನು. ದೇವರು ಹೇಳಿದರು, ಇಲ್ಲ, ನನ್ನ ಜನರ ಮೇಲೆ ನೀನು ಒಡೆಯನಾಗಬೇಕು. ಅದಕ್ಕೆ ದಾವೀದ ಹೇಳಿದ, ಹಾಗೆ ಆಗಲಿ ಸ್ವಾಮಿ. ಹಲ್ಲೆಲೂಯಾ. ಪ್ರಿಯರೇ, ದೇವರ ಸೇವಕರಾದಂಥ ನಾವು ಅವರ ಆಜ್ಞೆಗಳಿಗಾಗಿ ಕಾಯಬೇಕು. ಅವರ ಆಜ್ಞೆ ಕೊಟ್ಟಂತೆ ನಾವು ಕೆಲಸ ಮಾಡಬೇಕು. ಒಂದೊಂದು ಸಾರಿ ನಮಗೆ ಅದು ಸರಿ ಅನಿಸಲ್ಲ. ಬಹುಶಃ ನೀವು ಮೋಶೆಗೆ ಹೋಗಿ ಕೇಳ್ರಿ, ಮೋಶೆ ಹೇಳ್ತಾನೆ, ಇದೇನು ತಂದೆ ನೀನು ಮಾಡಿದ್ದು? ಓಕೆ, ನನ್ನನ್ನು ಫರೋನ್ ಬಳಿಗೆ ಕಳಿಸ್ತಾ ಇದೀಯಾ? ನನ್ನ ಕೈಯಲ್ಲಿ ಕೋಲ್ ಕೊಟ್ಟು ಕಳಿಸ್ತಾ ಇದೆಯಾ? ಒಂದು ವೇಳೆ ಅವನು ಹೇಳಿರ್ಬೋದು. ಪ್ರಿಯರೇ, ಆದರೆ ದೇವರ ಯೋಚನೆಗಳು ಅದ್ಭುತವಾದಂಥ ಯೋಚನೆಗಳು. ಹಲ್ಲೆಲೂಯಾ. ಮೋಶೆಗೆ ದೇವರು ಹಾಗೆ ಹೇಳಿದರು. ಮೋಶೆ ಅವರ ಆಜ್ಞೆಯನ್ನು ತಕ್ಕೊಂಡು ಅವ್ರು ಹೇಳಿದ ಹಾಗೆ ಕೆಲಸ ಮಾಡಿದ್ರಿಂದ ದೊಡ್ಡ ಸಾಧನೆಯನ್ನು ಮಾಡಿದ. ಹಲ್ಲೆಲೂಯಾ. ಅನೇಕರು ಸೇವಕರು ಅನಿಸ್ಕೊಳ್ತಾರೆ, ಆದರೆ ತಮಗೆ ಇಷ್ಟವಾದದ್ದನ್ನೇ ಮಾಡ್ತಾರೆ. ನೀನು ನಾನು ನಮಗೆ ಇಷ್ಟವಾದದ್ದನ್ನೇ ನಾವು ಮಾಡ್ತಾ ಇದ್ದರೆ ಇದ್ದ ಸ್ಥಳದಲ್ಲಿ ಇರ್ತೇವೆ ಹೊರತಾಗಿ ನಾವು ಜೀವನದಲ್ಲಿ ಮೇಲೆ ಬರುವುದಿಲ್ಲ. ದೇವರು ಕೆಲವು ಆಶೀರ್ವಾದ ಮಾಡ್ತಾರೆ. ನಾವು ಮಕ್ಕಳು ಆಗಿದ್ದೀವಿ,
ಅದರ ಬಗ್ಗೆ ನಾನು ಆಮೇಲೆ ಮಾತಾಡ್ತೇನೆ. ನಾವು ದೇವರಿಗೆ ಕೇವಲ ಸೇವಕರಲ್ಲ, ನಾವು ಮಕ್ಕಳಾಗಿದ್ದೇವೆ. ಮಕ್ಕಳಿಗೆ ಕೊಡುವಂಥ ಆಶೀರ್ವಾದಗಳನ್ನು ದೇವರು ಕೊಡ್ತಾರೆ, ಆದರೆ ಸೇವಕನಾಗಿ ಸಿಕ್ಕುವ ಆಶೀರ್ವಾದಗಳೇ ಬೇರೆ. ಹಲ್ಲೆಲೂಯಾ. ಸೇವಕ ಏನು ಮಾಡ್ತಾನೆ ಅಂದರೆ ಜವಾಬ್ದಾರಿಯನ್ನು ಹೊತ್ಕೊಳ್ತಾನೆ. ಸೇವಕ ತನ್ನ ಹೆಗಲು ಕೊಡ್ತಾನೆ. ಸೇವಕ ತಂದೆಯ ಆಜ್ಞೆಯನ್ನು, ದೇವರ ಯಜಮಾನನ ಆಜ್ಞೆಗಳನ್ನು ಲಕ್ಷ್ಯಗೊಟ್ಟು ಕೇಳ್ತಾನೆ, ಅವುಗಳನ್ನು ಅನುಸರಿಸಿ ಅವನು ಮಾಡ್ತಾನೆ. ದೇವರು ಅವನ ಜೀವನದಲ್ಲಿ ಏನು ಮಾಡ್ತಾರೆ ನಾವು ಮುಂದೆ ನೋಡಿಕೊಳ್ಳೋಣ. ಸೊ ಸೇವಕನ ಕೆಲಸ ಏನಂದರೆ ರಿಸೀವ್ ಆರ್ಡರ್ಸ್. ಯಜಮಾನಿಂದ ನಾವು ಏನು ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ಭಾಳ ಪ್ರೇಯರ್ ಮಾಡ್ತಾ ಇದ್ದಿದ್ದು ಏನಂದರೆ, ನೀ ಹೇಳು ಸ್ವಾಮಿ. ದೇವರು ಕೆಲಸ ಕೊಡೋದು ಭಾಳ ಪ್ರಾಮುಖ್ಯ. ಹಾದಿಗೆ ಹೋಗೋರ್ನೆಲ್ಲ ಕರೆದು ಅವನು ಕೆಲಸ ಕೊಡೋದಿಲ್ಲ. ಅವರು ಯಾರು ಆತನ ಮೇಲೆ ಆತುಕೊಂಡು ತಂದೆ ನಾನು ನಿನ್ನ ಕೆಲಸ ಮಾಡಬೇಕಂತ ಕೇಳ್ತಾರೋ, ಯಜಮಾನೇ ನಾನು ನಿನ್ನ ಕೆಲಸ ಮಾಡಬೇಕಂತ ಯಾರು ಕೇಳ್ತಾರೋ ಅವ್ರಿಗೆ ಖಂಡಿತವಾಗಿ ದೇವರು ಕೆಲಸ ಕೊಡ್ತಾರೆ. ದೇವರು ಕೆಲಸ ಕೊಡೋದು ಒಂದು ಭಾರನ, ದೇವರು ಕೆಲಸ ಕೊಡೋದು ಒಂದು ಕಿರಿಕಿರಿನ ಇಲ್ಲ ಪ್ರಿಯರೇ. ಮತ್ತಾಯ 11:28 ಸ್ವಾಮಿ ಹೇಳ್ತಾರೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೀನಿ. ನಾನು ಸಾತ್ವಿಕನು ದೀನ ಮನಸ್ಸವನು ಆಗಿರೋದ್ರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ನನ್ನ ನೊಗವು ಹಗುರವಾದದ್ದು, ನನ್ನ ಹೊರೆಯು ಹೌರವಾದದ್ದು. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗ ದೇವರ ಕೆಲಸವನ್ನು ನನ್ನ ಮೈ ಮೇಲೆ ತಗೊಳ್ತೀವೋ ಅದು ಒಂದು ಭಾರ ಅಲ್ಲ, ಅದೊಂದು ಆಶೀರ್ವಾದ. ಹಲ್ಲೆಲೂಯ. ಅದು ಭಾರ ಅಲ್ಲ, ಅದೊಂದು ಆಶೀರ್ವಾದ. ಪ್ರಿಯ ಸಹೋದರ ಸಹೋದರಿ, ನಮ್ಮ ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕಂತೆ ನಾವು ಸುಮ್ಮನೆ ಕೂತ್ಕೊಂಡು ಉಂಡು ಮಲಗಿ ಈ ಲೋಕ ಬಿಟ್ಟು ಹೋಗೋದಲ್ಲ. ದೇವರು ಸೇವೆ ಅನ್ನುವಂಥದ್ದನ್ನು ಈ ಲೋಕದಲ್ಲಿ ಇಟ್ಟಿದ್ದಾರೆ. ಆ ಸೇವೆಗೆ ಇವತ್ತು ಇಲ್ಲಿ ನಿಂತ್ಕೊಂಡು ನಿಮ್ಮನ್ನು ಕರೀತಾ ಇದ್ದಾರೆ. ಹಲ್ಲೆಲೂಯ. ಈ ವಾಕ್ಯ ಯಾರ್ಯಾರು ಕೇಳ್ತಾ ಇದ್ದಾರೋ ಅವರನ್ನ ದೇವರು ತನ್ನ ಸೇವೆಗೆ ಕರೀತಾ ಇದ್ದಾನೆ. ದೇವರ ಸೇವೆ ಒಂದು ಬೋರಿಂಗ್ ಕೆಲಸ ಅಲ್ಲ ರೀ. ದೇವರ ಸೇವೆ ಅಂದರೆ ಅಯ್ಯೋ ಅನ್ನುವಂಥದ್ದಲ್ಲ. ದೇವರ ಸೇವೆಗೆ ನಾವು ಕೈ ಇಟ್ಟಾಗ, ದೇವರ ಸೇವೆಗೆ ನಾವು ಬಂದಾಗ ನಮ್ಮ ಜೀವಿತವೇ ಬೇರೆ. ಅದನ್ನು ನಾವು ಮುಂದೆ ನೋಡಿಕೊಳ್ಳೋಣ. ಅದು ಮೊದಲನೇ ಒಂದು ಸಂಗತಿ. ಎರಡನೇ ಒಂದು ಸಂಗತಿ ಏನಂತ ಹೇಳಿದ್ರೆ, ಅನೇಕ ಸೇವಕರು ಸೇವೆಗೆ ಬರ್ತಾರೆ, ಆದರೆ ನಂಬಿಗಸ್ತರಲ್ಲ. ಸೇವೆ ಮಾಡಬೇಕಾದ್ರೆ ನಾವು ಸೇವೆಯಲ್ಲಿ ನಂಬಿಗಸ್ತರಾಗಿರ್ಬೇಕು. ಹಲ್ಲೆಲೂಯ. ಓಕೆ, ಅದ್ರ ವಿಷಯದಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ, ಸಾಯಬೇಕಾದ್ರೂ ನಂಬಿಗಸ್ತನಾಗಿರು, ಜೀವವೆಂಬ ಜಯಮಾಲೆ ನಿನಗೆ ಕೊಡ್ತೇನೆ. ಪ್ರಿಯ ಸಹೋದರ ಸಹೋದರಿ, ನೀನು ನಾನು ಸೇವೆ ಮಾಡ್ಬೇಕಂತ ಹೇಳಿದ್ರೆ ಅನೇಕರು ಸೇವೆ ಮಾಡ್ತಾರೆ, ಆದರೆ ನಂಬಿಗಸ್ತರು ಅಲ್ಲ. ಅವರ ನಡೆ ನುಡಿಯಲ್ಲಿ ನಂಬಿಗಸ್ತಿಕೆ ಇಲ್ಲ. ದೇವ್ರು ಏನು ಕೆಲಸ ಕೊಟ್ಟಿದ್ದಾರೋ ಅದರಲ್ಲಿ ಅವ್ರು ಏನಾಗಿಲ್ಲ, ನಂಬಿಗಸ್ತರಾಗಿಲ್ಲ. ಇವತ್ತು ನೀನು ನಾನು ನಂಬಿಗಸ್ತರಾಗಿದ್ರೆ, ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು. ಎಂತ ಆಳಂತೆ? ನಂಬಿಗಸ್ತನಾದ, ಬರೀ ಒಳ್ಳೆ ಆಳು ಅಲ್ಲ, ಎಂತ ಬಲ ನಂಬಿಗಸ್ತನಾದ ಒಳ್ಳೆ ಆಳು. ಪ್ರಿಯ ಸಹೋದರ ಸಹೋದರಿ, ಸೇವೆ ಮಾಡಲಿಕ್ಕೆ ಇಷ್ಟ ಇದೆಯಾ? ಇವತ್ತು ದೇವರು ನನ್ನೊಟ್ಟಿಗೆ ಮಾತಾಡ್ತಾರೆ. ಸೇವೆ ಮಾಡೋ ನಿಮ್ಮೊಟ್ಟಿಗೆ, ಸೇವೆ ಮಾಡೋ ಅನೇಕ ಜನರೊಟ್ಟಿಗೆ ದೇವರು ಮಾತಾಡಿ ಹೇಳುವಂಥ ಮಾತೇನೆಂದರೆ, ಆರ್ ಯು ಫೇತ್ಫುಲ್ ಇನ್ ದ ಥಿಂಗ್ಸ್ ದಟ್ ದ ಲಾರ್ಡ್ ಹ್ಯಾಸ್ ಗಿವನ್ ಟು ಯು? ನಿನಗೆ ದೇವರು ಕೊಟ್ಟ ಕೆಲಸದಲ್ಲಿ ನೀನು ನಂಬಿಗಸ್ತನಾಗಿದ್ದೀಯಾ? ವೆರಿ ವೆರಿ ಇಂಪಾರ್ಟೆಂಟ್. ನಾವು ಅರ್ಧದಲ್ಲಿ ಬಿಟ್ಟು ಹೋಗ್ಬಿಡ್ತೇವೆ. ಓಕೆ, ನಾವು ದೇವರು ಕೊಟ್ಟಿದ್ದಕ್ಕೆ ಅನೇಕ ಸಾರಿ ನಾವು ಗುಣಗುಡ್ತೇವೆ. ನಾವು ನಂಬಿಗಸ್ತನೇ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ನಾವು ಬೇರೆಯವ್ರನ್ನ ನೋಡ್ತೇವೆ, ದೇವರು ಅವ್ರನ್ನ ಎಷ್ಟು ಆಶೀರ್ವಾದ ಮಾಡಿದ್ದಾರೆ, ನಮಗೇನೂ ಇಲ್ಲ, ನಾವು ಬಿಟ್ಟು ಹೋಗ್ತೇವೆ. ಪ್ರಿಯ ಸಹೋದರ ಸಹೋದರಿ, ಒಬ್ಬ ಸರ್ವೆಂಟ್, ನಿಮ್ಮ ಮನೆಯಲ್ಲಿ ಒಬ್ಬ ಸೇವಕನ ನೀವು ಇಟ್ಟಿದ್ದೀರಿ. ಅವ್ರು ನಂಬಿಗಸ್ತರೇ ಅಲ್ಲ. ಮನಸ್ಸು ಬಂದಾಗ ಬರ್ತಾರೆ, ಮನಸ್ಸು ಬರದೇ ಇದ್ದಾಗ ಬರುವುದಿಲ್ಲ. ಮನೆಯಲ್ಲಿ ಅನೇಕ ವಸ್ತುಗಳಿದೆ, ಅವುಗಳನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಅಂಥವ್ರು ನೀವು ಇಟ್ಕೊಳ್ತೀರಾ? ನಾವು ನಂಬಿಗಸ್ತರಾಗಿಲ್ಲ ಅಂದರೂ ಕೂಡ ದೇವರು ಇನ್ನೂ ನಮ್ಮನ್ನು ಸೇವಕರ ಒಂದು ಹುದ್ದೆಯಲ್ಲಿ ಇಟ್ಟಿದ್ದಾರೆ. ಹಲ್ಲೆಲೂಯ. ಆದ್ದರಿಂದ ಪ್ರಿಯರೇ, ಮೊದಲನೇದಾಗಿ ಸೇವಕರಾಗೋಣ. ಎರಡನೇದಾಗಿ ದೇವರಿಂದ ಆಜ್ಞೆಗಳನ್ನು ಪಡ್ಕೊಳ್ಳೋಣ, ಸೇವೆ ಮಾಡೋಣ. ಮೂರನೇದಾಗಿ ನಾವು ನಂಬಿಗಸ್ತರಾಗಿರೋಣ. ಓಕೆ, ಒಂದು ವಚನ ಹೋದ್ರಿ, ಲೂಕ 9:62. ಲೂಕ 9:62.
ದೇವರ ವಾಕ್ಯ ಹೇಳ್ತಿದೆ, ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ನೀನು ನೇಗಿಲಿನ ಮೇಲೆ ಕೈ ಹಾಕಿದೀಯಾ? ಕೆಲಸಕ್ಕೆ ಕೈ ಹಾಕಿದೀಯಾ? ಪ್ರಿಯ ಸಹೋದರ ಸಹೋದರಿ, ಸೇವಕನ ಕೆಲಸ ಏನಂದ್ರೆ ಹಿಂದೆ ನೋಡೋದು ಅವನ ಕೆಲಸ ಅಲ್ಲ, ಮುಂದೆ ಹೋಗ್ತಾ ಇರೋದು ಸೇವಕನ ಒಂದು ಸ್ವಭಾವ ಆಗಿರ್ಬೇಕು. ನೇಗಿಲ ಮೇಲೆ ಕೈ ಹಾಕಿದ್ದೀನಿ, ನಾನು ನಂಬಿಗಸ್ತನಾಗಿ ನಾನು ಕೆಲಸ ಮಾಡಲೇಬೇಕು. ಪ್ರಿಯ ಸಹೋದರ ಸಹೋದರಿ, ನೀವು ಸೇವಕರಾಗಿದ್ದರೆ ದೇವ್ರು ನಿಮಗೊಂದು ಕೆಲಸ ಕೊಟ್ಟಿದ್ದಾರೆ, ದೇವ್ರು ನಿಮಗೊಂದು ಆಜ್ಞೆ ಕೊಟ್ಟಿದ್ದಾರೆ. ಅದಕ್ಕೆ ದೇವ್ರ ವಾಕ್ಯ ಯಾವಾಗಲೂ ನಾವು ಹೇಳ್ತೇವೆ, ಮಗನೇ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಬೇಡ. ನಾವು ನಮ್ಮ ಸ್ವಂತ ಇಚ್ಛೆ, ನಮಗೆ ಇಷ್ಟವಾದದನ್ನು ನಾವು ಮಾಡಲಿಕ್ಕೆ ಹೋಗ್ತೇವೆ. ಆದರೆ ದೇವ್ರು ಹೇಳ್ತಾರೆ, ನಾನೇನು ಹೇಳ್ತೇನೋ ಅದನ್ನು ಮಾಡು. ಹೆಚ್ಚಾದ ಜನ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ನಾವು ಹೆಂಗಾದ್ರೂ ಮಾಡಿ ಲೋಕದಲ್ಲಿ ಒಂದು ಜೀವನ ಮಾಡಿ ಹೋಗೋಣ, ನಮಗೆ ಕಾಸು ಮನೆ ಇದೆ, ದೇವರು ಕೊಡುವುದಿಲ್ಲ ಅಂತ ಹೇಳಿಲ್ಲ, ಕೊಡ್ತಾರೆ. ಆದರೆ ಭಾಗ್ಯ ಯಾವಾಗ ಸಿಕ್ಕುತ್ತೆ ಅಂತ ಹೇಳಿದ್ರೆ ಅವರು ಸೇವೆ ಮಾಡಿದಾಗ ಸಿಗೋ ಭಾಗ್ಯನೇ ಬೇರೆ. ಸೇವಕರನ್ನ ದೇವರು ಅದೇ ಕಂಪಾರ್ಟ್ಮೆಂಟ್ ಅಲ್ಲಿ ಇಡೋದಿಲ್ಲ. ದೇರ್ ವಿಲ್ ಬಿ ಅ ಸಪರೇಟ್ ಅಂಡ್ ಅ ಸ್ಪೆಷಲ್ ಕಂಪಾರ್ಟ್ಮೆಂಟ್ ಫಾರ್ ಆಲ್ ದ ಮೆನ್ ಆಫ್ ಗಾಡ್. ನೀನು ಸೇವೆ ಮಾಡ್ತಾ ಇದ್ರೆ ನಿನ್ನನ್ನು ಬೇರೆ ಕಂಪಾರ್ಟ್ಮೆಂಟ್ ಅಲ್ಲಿ ದೇವರು ಇಡ್ತಾರೆ. ಎಲ್ಲರ ಜೊತೆಗೆ ನಿಮ್ಮನ್ನ ಇಡೋದೇ ಇಲ್ಲ. ನೀವು ನೋಡ್ರಿ ದೇವ್ರ ವಾಕ್ಯದಲ್ಲಿ, ಮೋಶೆ ವಾಸ್ ಅನ್ ಎ ಸಪರೇಟ್ ಕಂಪಾರ್ಟ್ಮೆಂಟ್. ಮೋಶೆಗೆ ದೇವ್ರು ಹೇಳ್ತಾರೆ, ಯಾರು ಬೆಟ್ಟ ಮುಟ್ಟಬಾರ್ದು, ನೀನೊಬ್ಬನ ಬಿಟ್ಟು. ಹಲ್ಲೆಲೂಯಾ. ಯಾರು ಬೆಟ್ಟ ಮುಟ್ಟಬಾರ್ದು, ನೀನ್ ಮಾತ್ರ ಮೇಲೆ ಬಾ. ಹಿ ವಾಸ್ ಇನ್ ಅ ಸ್ಪೆಷಲ್ ಕಂಪಾರ್ಟ್ಮೆಂಟ್. Elijah was in a special compartment. Paul was in a special compartment because they were serving the Lord. ಸೇವೆ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ರಿ. ಅದು ವಿಧವೆಯರ ಮಧ್ಯೆ ಇರ್ಬೋದು, ಚಿಕ್ಕ ಮಕ್ಕಳ ಮಧ್ಯೆ ಇರ್ಬೋದು, ಯವನಸ್ಥರ ಮಧ್ಯೆ ಇರ್ಬೋದು, ಸಭೆಯಲ್ಲಿರ್ಬೋದು, ಕಸ ಗುಡಿಸ್ತಾ ಇರ್ಬೋದು, ಏನೇ ಇರಲಿ, ದೇವ್ರು ಯಾವ ಕೆಲಸ ಕೊಟ್ಟಿದ್ದಾರೋ ಆ ಕೆಲಸಕ್ಕೆ ನೀವು ಕೈ ಹಾಕ್ರಿ. ಯು ಆರ್ ಇನ್ ಅ ಸ್ಪೆಷಲ್ ಕಂಪಾರ್ಟ್ಮೆಂಟ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದ ಪ್ರಿಯ ಸಹೋದರ ಸಹೋದರಿ, ನಾನಾ ಥರವಾದಂಥ ಸೇವಕರಿದ್ದಾರೆ. ಅನೇಕ ಸೇವಕರಿಗೆ ದೇವರು ಏನು ಕೆಲಸ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವರು ಬೇರೆಯವರ ಕೆಲಸದಲ್ಲಿ ತಲೆ ಹಾಕ್ತಾರೆ ಹೊರತಾಗಿ ತಮಗೆ ದೇವರು ಏನು ಕೊಟ್ಟಿದ್ದಾರೋ, ಇಂಗ್ಲಿಷಲ್ಲಿ ಹೇಳ್ತಾರೆ, ದೇ ಡು ನಾಟ್ ನೋ ದೇರ್ ಕಾಲಿಂಗ್. ಅವರಿಗೆ ಯಾವ ಕರೆ ಇದೆ ಅಂತ ಅವರಿಗೆ ಗೊತ್ತೇ ಇಲ್ಲ. ಸುಮ್ಮನೆ ಎಲ್ಲದರಲ್ಲಿ ಕೈ ಹಾಕೋದು, ಎಲ್ಲದರಲ್ಲಿ ತಲೆ ಹಾಕೋದು, ಇದ್ದದ್ದನ್ನು ಚೆನ್ನಾಗಿದ್ದದ್ದನ್ನು ಏನು ಮಾಡೋದು, ಕೆಡಿಸಿಬಿಡೋದು. ಪ್ರಿಯ ಸಹೋದರ ಸಹೋದರಿ, ಅಂಥವ್ರು ತುಂಬ ಜನ ಇದ್ದಾರೆ. ಆದರೆ ನಿಮಗೆ ಇವತ್ತು ಉತ್ತೇಜಿಸ್ತಾ ಇದ್ದೇನೆ, ಎಲ್ಲರೂ ಚಿಕ್ಕವರು ದೊಡ್ಡವರು ಎಲ್ಲರಿಗೂ ಒಂದು ಪ್ರೇಯರ್ ಮಾಡಿ, ದೇವರೇ ನಮ್ಮನ್ನು ಸೇವೆಯಲ್ಲಿ ಉಪಯೋಗಿಸಿ. ನಮಗೇನು ಕೆಲಸ ಕೊಟ್ಟಿದೆಯಾ ನಮಗೆ ತಿಳಿಯಪಡಿಸಿ. ಯಾವ ಕೆಲಸ ಕೊಟ್ಟಿರ್ತಾರೋ ಅದರಲ್ಲಿ ನಾವು ನಿರತರಾಗಿರೋಣ ಹೊರತು ಬೇರೆಯವರ ಕೆಲಸದಲ್ಲಿ ತಲೆ ಹಾಕುವುದು ಬೇಡ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದ ಪ್ರಿಯರೇ, ಅನೇಕರಿಗೆ ಕೆಲಸ ಗೊತ್ತಿಲ್ಲ. ಇನ್ನೂ ಒಬ್ರು ಹೀಗೆ ಇದ್ದಾರೆ. ಅದನ್ನು ವಚನದಲ್ಲಿ ನಾವು ನೋಡಿಕೊಳ್ಳೋಣ. ಮತ್ತಾಯನ ಬರೆಸುವ ವಾರ್ತೆ 25ನೇ ಅಧ್ಯಾಯ. ಮತ್ತಾಯ 25:24 ನೋಡೋಣ. ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡುವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಈಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಇವನು ಯಾರ್ರೀ? ಇವನು ಸೋಮಾರಿ. ಒಂದ್ಸರಿ ಎಲ್ರು ಹೇಳ್ರಿ ಸೋಮಾರಿ ಅಂತ. ಎಷ್ಟು ಚಂದ ಹೇಳ್ತೀರಿ. ಇನ್ನೊಂದ್ಸರಿ ಹೇಳ್ರಿ. ಇಲ್ಲೊಬ್ಬ ಸೇವಕ ಇದ್ದಾನೆ. ಅವನು ಯಾರವನು? ನೀವು ಎಂತ ಸೇವಕರು? ಸೋಮಾರಿಗಳಲ್ವಾ? ಸತ್ಯ ಹೇಳ್ರಿ. ಓಕೆ. ಪ್ರಿಯ ಸಹೋದರ ಸಹೋದರಿ, ಅನೇಕ ಸೇವಕರಿದ್ದಾರೆ. ಸೇವೆಗೆ ಕರೆದು ಇಷ್ಟು ಸೋಮಾರಿತನ ಅವರಿಗೆ. ಒಂದು ಕೆಲಸಕ್ಕೂ ಅವ್ರು ಸಿಕ್ಕೋದಿಲ್ಲ. ಅವರು 1000 ಒಂದು ನೆವ ಹೇಳ್ತಾರೆ ಹೊರತಾಗಿ ನೆವ ಹೇಳೋ ಸೇವಕರು ತುಂಬ ಇದ್ದಾರೆ.
ಆಶೀರ್ವಾದಕ್ಕಾಗಿ ಕೈ ಚಾಚೋ ಸೇವಕರು ಬೇಕಾದಷ್ಟಿದ್ದಾರೆ. ಏನಾದರೂ ಒಂದು ಕೆಲಸ ಹೇಳಿದ್ರೆ 1000 ನೆವ ಹೇಳ್ತಾರೆ ಹೊರತಾಗಿ ಸೇವೆಗೆ ಅವರು ಬರುವುದಿಲ್ಲ. ಪ್ರಿಯರೇ, ಸೇವೆ ನಾನು ನಿಮ್ಗೆ ಹೇಳ್ತೀನಿ, ಸೇವೆಗೆ ದೇವರು ದೊಡ್ಡ ಬಾಗಿಲು ಒಂದೇ ಸತ್ತೆ ತೆಗೆಯೋದಿಲ್ಲ, ಸಣ್ಣ ಸಣ್ಣ ಬಾಗಿಲು ತೆರೆಯುತ್ತಾರೆ. ಸಣ್ಣ ಸಣ್ಣ ಬಾಗಿಲು ತೆರೆದಾಗ ಯಾವಾಗ ನಾವು ಸಣ್ಣದರಲ್ಲಿ ನಂಬಿಗಸ್ತರಾಗಿರ್ತೀವೋ ಅವಾಗ ದೊಡ್ಡ ಬಾಗಿಲು ತೆರೆಯುತ್ತಾರೆ.